ನ್ಯಾಯಾಲಯ ತಡೆಯಾಜ್ಞೆ ಧಿಕ್ಕರಿಸಿ ರಾಜ್ಯ ಪ್ರಾಥಮಿಕ ಶಿಕ್ಷಕರ ಸಂಘದ ಚುನಾವಣೆ, ಶಿಕ್ಷಕ ಪದಾಧಿಕಾರಿಗಳ ವಿರೋಧ. ಕರ್ನಾಟಕ ರಾಜ್ಯ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಚುನಾವಣೆಯನ್ನು ಅಕ್ರಮವಾಗಿ ನಡೆಸಲಾಗುತ್ತಿದ್ದು, ಬೆಂಗಳೂರು ಸಿಟಿ ಸಿವಿಲ್ ಕೋರ್ಟ್ನಿಂದ ರಾಜ್ಯಾದ್ಯಂತ ನಡೆಯುತ್ತಿರುವ ಶಿಕ್ಷಕರ ಸಂಘದ ಚುನಾವಣೆಗೆ ತಡೆಯಾಜ್ಞೆ ಇದ್ದರೂ ಸಂವಿಧಾನಕ್ಕೆ ಮಾಡುತ್ತಿರುವ ಅಪಚಾರವಾಗಿದೆ ಎಂದು ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಸಂಘಟನಗೌಡ ಆಪಾದಿಸಿದ್ದಾರೆ. ಗಾಂಧಿನಗರದಲ್ಲಿರುವ ಶಿಕ್ಷಕರ ಸಂಘದ ಮುಖ್ಯ ಕಚೇರಿ ಮುಂಭಾಗದಲ್ಲಿ ನೊಂದ ಶಿಕ್ಷಕರು ಪ್ರತಿಭಟನೆ ನಡೆಸಿ ನ್ಯಾಯಾಲಯದ ತಡೆಯಾಜ್ಞೆ ಪ್ರತಿಯನ್ನು ಸ್ವೀಕರಿಸಲು ಸಂಘದ ಚುನಾವಣಾಧಿಕಾರಿಗಳು ಕಚೇರಿಯಲ್ಲಿ ಇಲ್ಲದೆ ಮೋಸ ಮಾಡಿದ್ದಾರೆ. ರಾಜ್ಯದ ಸಂಘದ 25,000 ಸದಸ್ಯರನ್ನು ಮತದಾನ ಪಟ್ಟಿಯಿಂದ ಹೊರಗಿಟ್ಟು ಚುನಾವಣೆ ನಡೆಸುತ್ತಿದ್ದಾರೆ ಎಂದು ಹೇಳಿದರು. ನ್ಯಾಯಾಂಗ ನಿಂದನೆ ಕೂಡ ಅಂತ ಹೇಳಲಾಗ್ತದೆ. ತಾವು ಏನು ಹೇಳ್ತಾರೆ? ಕರ್ನಾಟಕ ರಾಜ್ಯ ಪ್ರಾಥಮಿಕ ಶಾಲಾ ಶಿಕ್ಷಕ ಸಂಘದ 2026-31 ಸಾಲಿನ ಚುನಾವಣೆ ನಿಗದಿಯಾಗಿದ್ದು ಕಳೆದ 1.5 ತಿಂಗಳಿಂದ ಅದಕ್ಕೆ ಸಂಬಂಧಪಟ್ಟಂತೆ ಹಾವು ತರ ಸ್ಟೇ ಸಿಗೋದು, ವೇಕೆಂಟ್ ಆಗೋದು ಆಗಿತ್ತು. ಕೊನೆಯದಾಗಿ ನಿನ್ನೆ ಬೆಂಗಳೂರಿನ ಸಿವಿಲ್ ಕೋರ್ಟ್ನಲ್ಲಿ ದಾವೆ ಹೂಡಲಾಗಿ ಇಡೀ ಕರ್ನಾಟಕದ ಸಮಸ್ತ ಚುನಾವಣೆಗೆ ತಡೆ ಬಂದಿದೆ, ತಡೆಯಾಜ್ಞೆ ಆಗಿದೆ. ಆ ಆದೇಶವನ್ನು ಕೊಡ್ಲಿಕ್ಕೋಸ್ಕರ ಇವತ್ತು ರಾಜ್ಯ ಚುನಾವಣಾಧಿಕಾರಿ ಕಚೇರಿಗಳು ಮತ್ತು ನಮ್ಮ ಸಂಘದ ಕಚೇರಿ ಕೂಡ ಇದೆ. ಇವತ್ತು ಚುನಾವಣೆ ನಡೀತಿದ್ದ ಸಂದರ್ಭದಲ್ಲೂ ಕೂಡ ಇಲ್ಲಿ ಬೀಗ ಹಾಕೊಂಡು ಹೋಗಿದ್ದಾರೆ. ಚುನಾವಣಾಧಿಕಾರಿ ಇಲ್ಲ, ಹಾಲಿ ಸ್ವಯಂ ಘೋಷಿತ ಅಧ್ಯಕ್ಷರಿಲ್ಲ, ಕಾರ್ಯದರ್ಶಿಗಳು ಇಲ್ಲ. ಚುನಾವಣೆ ತಾಲೂಕಲ್ಲಿ ನಡೀತಾ ಇದ್ರು ಕೂಡ ಅದಕ್ಕೆ ತಡೆ ಕೊಡಬೇಕು ಅನ್ನೋದು ಕನಿಷ್ಠ ಸಾಮಾನ್ಯ ಜ್ಞಾನ ಕೂಡ ಅವ್ರಿಗಿಲ್ಲ. ನಾವು ಇಮೇಲ್ ಮೂಲಕ ಅವರಿಗೆ ತಲುಪಿಸಿದ್ದೇವೆ. ರಾಜ್ಯದ ಸಂವಿಧಾನಕ್ಕೆ ಮಾಡಿರ್ತಕ್ಕಂಥ ಅವಮಾನ ಮತ್ತು ನಾಳೆ ರಾಜ್ಯಾದ್ಯಂತ ನಮ್ಮ ಎಲ್ಲ ಶಿಕ್ಷಕರು ಏನು 4,500 5 ಸಾವಿರ ಶಿಕ್ಷಕರ ಮತದಾರ ಪಟ್ಟಿ ಕೈ ಬಿಟ್ಟಿದ್ದಾರೆ. 47 ತಾಲೂಕು ಚುನಾವಣೆ ನಡೀತಾ ಇಲ್ಲ, 2 ಜಿಲ್ಲೆಗಳಲ್ಲಿ ಚುನಾವಣೆ ನಡೀತಾ ಇಲ್ಲ. ಅವರೆಲ್ಲರೂ ಕೂಡ ಮತ್ತೆ ನಾಳೆ ಬಂದು ಸಿವಿಲ್ ಕೋರ್ಟ್ಗೆ ದಾವೆಯನ್ನು ಹೂಡ್ತಾ ಇದ್ದಾರೆ. ಅಂದ್ರೆ ಅರ್ಥ, ಈ ಹಿಂದೆ ಒಂದು ಆದೇಶ ಆಗಿತ್ತು, ಪ್ರಥಮ ದರ್ಜೆ ಕಾಲೇಜು ಉಪನ್ಯಾಸಕರ ಸಂಘ ಚುನಾವಣೆ ಆಗಿ ಮತ ಎಣಿಕೆಯನ್ನ ಆಗದೆ ಬಿಡುವನೆ ಸ್ಟೇ ಬಂದು 3 ವರ್ಷಗಳ ಕಾಲ ಸಿವಿಲ್ ಕೋರ್ಟ್ ಅಲ್ಲಿ ಹಾಗೆ ಪೆಂಡಿಂಗ್ ಉಳಿದಿತ್ತು. ಆ ಇತಿಹಾಸ ಮರುಕಳಿಸುವಂತ ಸ್ಪಷ್ಟ ಲಕ್ಷಣ ಕಾಣಿಸ್ತಾ ಇದಾವೆ. ನಾಳೆ ಇನ್ನೊಂದಷ್ಟು ಜನ ನಮ್ಮ ರಾಜ್ಯಾದ್ಯಂತ ತಾಲೂಕಿನ ಬಂದು ದಾವೇನ ಹುಡ್ತಾ ಇದ್ದೇವೆ. ಅರ್ಥ, ಇವತ್ತು ರಾಜ್ಯ ಚುನಾವಣಾಧಿಕಾರಿ ನಿಮ್ಗೆ ನ್ಯಾಯಪರವಾಗಿದ್ರೆ, ನೀವ್ ಮಾಡ್ತಾ ಸರಿಯಾಗಿದ್ರೆ ನೀವು ಸ್ವಿಚ್ ಆಫ್ ಯಾಕೆ ಮಾಡ್ಕೋತಿದ್ರಿ? ಯಾಕೆ ಕದ್ದೋಗ್ತಿದ್ರಿ? ಚುನಾವಣಾಧಿಕಾರಿ ಕಚೇರಿ ಅಂತ ಇದನ್ನೇ ಮಾಡ್ತಾ ಇದ್ರಿ, ಗೇಟ್ ಬೀಗ ಹಾಕೊಂಡು ಹೋಗಿದ್ರಿ. ನಿಮ್ಗೆ ಆ ಧೈರ್ಯ ಇಲ್ವಾ? ಚುನಾವಣೆ ನಡೆಸುವಂತ ತಾಕತ್ತಿಲ್ವಾ? ನೇರವಾಗಿ ಚುನಾವಣೆ ಮಾಡ್ಕೊಂಡು ಹೋಗ್ಬೋದಾಗಿತ್ತು. ಅದಕ್ಕೆಲ್ಲವನ್ನು ಮೋಸ ಮಾಡಿ ರಾಜ್ಯಾದ್ಯಂತ ಆಗಿರ್ತಕ್ಕಂಥ ಶಿಕ್ಷೆ ಅನ್ಯಾಯ ಮಾಡಿದ್ದೀರಿ. ನ್ಯಾಯಾಲಯ ಆದೇಶವನ್ನು ಉಲ್ಲಂಘನೆ ಮಾಡಿರೋ ಕಾರಣಕ್ಕಾಗಿ ಕಂಟೆಂಪ್ಟ್ ಆಫ್ ಕೋರ್ಟ್ ಆಗ್ತದೆ. ಇಡೀ ವ್ಯವಸ್ಥೆಯನ್ನ ಸರಿಪಡಿಸ್ಲಿಕ್ಕೋಸ್ಕರ 2026ರಿಂದ 31ರವರೆಗೆ ಏನು ನಡೀಬೇಕಾಗಿತ್ತು, ಈ ಒಂದು ಸಂಬಂಧ ನಾನು ಚಂದ್ರಶೇಖರ್ ಆರ್ಯ ಮಂಡ್ಯ ಜಿಲ್ಲೆಯ ದಕ್ಷಿಣ ವಲಯಕ್ಕೆ ನಾನು ಪ್ರಧಾನ ಕಾರ್ಯದರ್ಶಿಯಾಗಿ ಕೆಲಸ ನಿರ್ವಹಿಸ್ತಾ ಇದ್ದು, ನಾನೇ ಅನುಮೋದನೆ ಮಾಡಿದ್ದಂತಹ ಒಂದು ಚುನಾವಣಾ ಮತದಾರರ ಪಟ್ಟಿಯನ್ನ ನನ್ನ ಹೆಸರನ್ನ ಕೈಬಿಟ್ಟು ಮತದಾರರ ಪಟ್ಟಿಯನ್ನು ಕಳಿಸ್ಕೊಟ್ಟು ಅಕ್ರಮವಾಗಿ ಚುನಾವಣೆ ನಡೀತಾ ಇರ್ತಕ್ಕಂಥ ಈ ಸಂದರ್ಭದಲ್ಲಿ ನಿನ್ನೆ ಸಿವಿಲ್ ನ್ಯಾಯಾಲಯಗಳ ಒಂದು ಸಮುಚ್ಚಯದಲ್ಲಿ ಒಂದು ದಾವೆಯನ್ನ ಹಾಕಲಾಗಿ ತತ್ಕ್ಷಣವೇ ನ್ಯಾಯಾಧೀಶರು ನನಗೆ ನಮ್ಮ ಒಂದು ಸಂಬಂಧಪಟ್ಟಂತಹ ಒಂದು ದಾವೆಗೆ ತಡೆಯಾಜ್ಞೆಯನ್ನ ಇಡೀ ರಾಜ್ಯಕ್ಕೆ ಸಂಬಂಧಿಸಿದಂತೆ ನೀಡಿದ್ದು ತಮ್ಮೆಲ್ಲರ ಗಮನಕ್ಕೆ ತರಬಯಸ್ತಾ, ಇದಕ್ಕೆ ಸಂಬಂಧಿಸಿದಂತಹ ರಾಜ್ಯ ಚುನಾವಣಾಧಿಕಾರಿಯನ್ನ 5ನೇ ಪ್ರತಿವಾದಿಯನ್ನಾಗಿ ನ್ಯಾಯಾಲಯ ಸೂಚಿಸಿ ಅವರಿಗೆ ತತ್ಕ್ಷಣವೇ ತಡೆಯಾಜ್ಞೆಯನ್ನ ಸಲ್ಲಿಸುವಂತಹ ನಿಟ್ಟಿನಲ್ಲಿ ನಮ್ಮ ಸಂಬಂಧಪಟ್ಟ ವಕೀಲರು ಅದಕ್ಕೆ ಸಂಬಂಧಿಸಿದ ಎಲ್ಲ ದಾಖಲೆಗಳನ್ನ ನಮಗೆ ಕೊಡಲಾಗಿ ಇಡೀ ರಾಜ್ಯದ ಎಲ್ಲ ತಾಲೂಕಿನ ಚುನಾವಣಾಧಿಕಾರಿಗಳಿಗೆ ಸಲ್ಲಿಸತಕ್ಕಂತಹ ನಿಟ್ಟಿನಲ್ಲಿ, ಜೊತೆಗೆ ಮುಖ್ಯವಾಗಿ ರಾಜ್ಯದ ಚುನಾವಣಾಧಿಕಾರಿಯಾಗಿ ಕೆಲಸವನ್ನ ನಿರ್ವಹಿಸ್ತಾ ಇರ್ತಕ್ಕಂತಹ ಶ್ರೀಯುತ ಮೆಹಬೂಬ್ ಪಾಷರ್ ಅವರಿಗೆ ನಿನ್ನೆ ಸಂಜೆಯಿಂದನೇ ನಾವು ಮಿಂಚಂಚೆಯ ಮೂಲಕ, ಇಮೇಲ್ ಮೂಲಕ, ವಾಟ್ಸಾಪ್ ಮೂಲಕ ನಾವು ಎಲ್ಲ ಪ್ರತಿಗಳನ್ನ ಸಲ್ಲಿಸಲಾಗಿಯೂ ಸಹಿತ ಅವರ ಯಾವುದೇ ರೀತಿಯಾದಂತಹ ರೆಸ್ಪಾನ್ಸ್ ಅನ್ನ ಮಾಡಿರೋದಿಲ್ಲ. ಜೊತೆಗೆ ಅವರಿಗೆ ಹಲವು ಬಾರಿ ನಮ್ಮೆಲ್ಲ ಶಿಕ್ಷಕರು ಮತ್ತೆ ನನ್ನಂತಹ ನೊಂದ ಶಿಕ್ಷಕರೆಲ್ಲರೂ ಕೂಡ ಕರೆಯನ್ನ ಮಾಡಲಾಗಿ ಸ್ವಿಚ್ ಆಫ್ ಬಂದಿರುತ್ತೆ. ಅವರಿಗೆ ಬೆಳಗ್ಗೆಯಿಂದಲೂ ಕೂಡ ನಾವು ಅವರಿರುವಂತಹ ಸ್ಥಳವನ್ನ ಹುಡುಕಿ ಮತ್ತು ನಮ್ಮ ಈ ಒಂದು ರಾಜ್ಯ ಸಂಘದ ಕಚೇರಿಗೆ ಕೂಡ ಬೆಳಗ್ಗೆ 7:30ಯಿಂದ ನಮ್ಮೆಲ್ಲ ನೊಂದ ಶಿಕ್ಷಕರು ಬಂದು ನಾವೆಲ್ಲಿ ನೋಡಿದಾಗ್ಯೂ ಕೂಡ ಅದರದ ಬೀಗವನ್ನ ಹಾಕೊಂಡಿದ್ದಾರೆ. ಇಲ್ಲಿವರೆಗೂ ಅವರು ಎಲ್ಲಿದ್ದಾರೆ ಅಂತ ಸುಳಿವು ಸಿಕ್ಕಿರ್ಲಿಕ್ಕಿಲ್ಲ. ಮತ್ತು ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ 2026-31ನೇ ಸಾಲಿನ ಈ ಚುನಾವಣೆಗೆ ನಿನ್ನೆ
ಮಾನ್ಯ ಬೆಂಗಳೂರು ಸಿವಿಲ್ ಕೋರ್ಟ್ ತಡೆಯಾಜ್ಞೆಯನ್ನು ನೀಡಿತ್ತು. ಆ ತಡೆಯಾಜ್ಞೆ ಒಂದು ಆದೇಶ ಪ್ರತಿಯನ್ನ ಕೊಡ್ಲಿಕ್ಕೆ ಇವತ್ತು ಬೆಳಗ್ಗೆ ನಾವು ರಾಜ್ಯ ಸಂಘದ ಕಚೇರಿಗೆ ಆಗಮಿಸಿದಾಗ ರಾಜ್ಯ ಸಂಘದ ಚುನಾವಣೆಯನ್ನ ನಡೆಸುವಂತ ಚುನಾವಣಾ ಅಧಿಕಾರಿಯೇ ಇವತ್ತು ಫೋನ್ ಸ್ವಿಚ್ ಆಫ್ ಮಾಡಿಕೊಂಡು ಇಲ್ಲಿಂದ ನಾಪತ್ತೆಯಾಗಿದ್ದಾರೆ. ಇವತ್ತು ಚುನಾವಣೆಯನ್ನ ನಿನ್ನೆಯಿಂದಲೂ ಸಹಿತ ನಿನ್ನೆನೂ ಯಾರ ಕೈಗೇನು ಸಹಿತ ಅವರು ಸಿಕ್ಕಿಲ್ಲ. ನಿನ್ನೆನೂ ಕೆಲವೊಂದು ಪೇಪರ್ಸ್ ಗಳನ್ನು ಕೊಡ್ಲಿಕ್ಕೆ ರಿಸೀವ್ ಮಾಡ್ಕೊಳ್ಳಿಕ್ಕೆ ನಮ್ಮ ಶಿಕ್ಷಕರು ಬಂದಿದ್ರು, ಅವ್ರ ಕೈಗೇನು ಸಿಕ್ಕಿಲ್ಲ. ಇವತ್ತು ಅತ್ಯಂತ ಘನವೆತ್ತ ತನ್ನದೇ ಆದಂತ ಒಂದು ಅಸ್ತಿತ್ವವನ್ನು ಉಳಿಸಿಕೊಂಡಂತ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಘನತೆ ಗೌರವವನ್ನ ಇವತ್ತಿನ ಪದಾಧಿಕಾರಿಗಳು ಈ ರಾಜ್ಯ ಚುನಾವಣಾಧಿಕಾರಿ ಕೂಡಿ ಹಾಳು ಮಾಡ್ತಿದ್ದಾರೆ ಅಂತ ಹೇಳಿ ಸಂದರ್ಭದಲ್ಲಿ ಹೇಳಕ್ ಇಷ್ಟಪಡ್ತಾ ಇದ್ದೇನೆ. ಇವತ್ತು ರಾಜ್ಯಾದ್ಯಂತ 25 ಸಾವಿರ ಶಿಕ್ಷಕರು ಮತದಾನದಿಂದ ವಂಚಿತರಾಗಿದ್ದಾರೆ. ಎಲ್ಲ ವಿರೋಧ ಮಾಡಿಕೊಂಡು ಆ ಬೈಲಾದ ಪ್ರಕಾರ ಏನದ ರಾಜ್ಯಕ್ಕ ಸಂಘಕ್ಕೆ ಅಧ್ಯಕ್ಷರಾಗಬೇಕಾದವರು ಮತ್ತು ಕಾರ್ಯದರ್ಶಿ ಆಗ್ಬೇಕನ್ನೋರು ಎಕ್ಸ್ ಎಸ್ಯು ಅಂತ. ಎಕ್ಸ್ ಆಫೀಸಿಯು ಅಂದ್ರೇನು ಅಂದ್ರೆ ಅವ್ರ ಮುಂದ ಚುನಾವಣೆ ತಾಲೂಕು ನಿಂದಿರುದಿಲ್ಲ, ಅಂದ್ರೆ ಅವ್ರ ಸ್ವಂತಕ್ಕೆ ಸಂಘ ಬೆಳೆಸ್ಕೊಳ್ತಾ ಇದ್ದಾರೆ. ಮತ್ತೆ ಹೆಚ್ಚಿಗೆ ಕೇಳಿದ್ರ ಏನ್ ಹೇಳ್ತಾರೆ, ಚಂದ್ರಶೇಖರ್ ಮುಗ್ಲಿ ಅವರು ಸರ್ಕಾರ ನಮಗೈತ್ರಿ, ಸಿಎಂ ಅವ್ರು ನಮ್ಮವ್ರು ಅದಾರ್ರಿ, ನಮಗ್ ಬೇಕಾದವ್ರು ಅದಾರ, ಮತ್ತೆ ಎಜುಕೇಶನ್ ಮಿನಿಸ್ಟರ್ ನಮ್ಮ ಮಾತು ಕೇಳ್ತಾರ, HK ಪಾಟೀಲ್ ನಮ್ಮ ಮಾತು ಕೇಳ್ತಾರ, ಇಂಥವೆಲ್ಲ ನಮಗ್ ದಬ್ಬಾಳಿಕೆ ಹಾಕ್ತಾರ. ನಾನು ಪ್ರಬಲ ಆಕಾಂಕ್ಷೆ ಇದೀನಿ, ನಾನು ಅಲ್ಲಿ ಚುನಾವಣೆ ನಿಲ್ಬಾರ್ದು ಅನ್ನೋ ಒಂದು ಕಾರಣಕ್ಕ ಅಂದ್ರೆ ನನಗೆ ಹಿಂಗ್ ಮಾಡ್ಯಾರ ಅಂದ್ರೆ ಇಡೀ ಎಲ್ಲಾ ಜಿಲ್ಲೆ ಕರ್ನಾಟಕದಾದ್ಯಂತ ಎಲ್ಲಾ ಜಿಲ್ಲೆಗೂ ಹಿಂಗ ಮಾಡ್ಯಾರ. ಈ ಚುನಾವಣೆ ಹೆಂಗ್ ನಡೆಸ್ಯಾರಂದ್ರ ಒಂದು 60-70 ಮಂದಿನ ತಮ್ಮವ್ರಿಗೆ ತಮ್ಮ ಮಾತು ಕೇಳಂತವ್ರನ್ನ ಸೇರಿಸಿ ಒಂದು ಕ್ಯಾಮ್ರಾ ಅಂದ್ರೆ GPS ಫೋಟೋ ತೆಗೆದು ಅವ್ರ ನಾಮಿನೇಷನ್ ಕೊಟ್ಟಂಗ ನಾಟಕ ಮಾಡಿ, ಒಬ್ಬ ಅಧಿಕಾರಿ ನೇಮಿಸಂಗ ನಾಟಕ ಮಾಡಿ ಅದನ್ನ ಫೋಟೋ ಇಟ್ಕೊಂಡಾರ ಫೋಟೋಗೆ. ಅವ್ರ ಆದ್ರೆ ಅಧಿಕಾರಿ ಯಾರನ್ನೋದು ಇದುವರೆಗೂ ಗೊತ್ತಿಲ್ಲ. ನಿಮ್ಮಲ್ಲಿ ಮಾನವೀಯತೆ ಇತ್ತಂದ್ರೆ ಇಡೀ ಕರ್ನಾಟಕ ರಾಜ್ಯದಂತ ಯಾರ್ಯಾರು ಚುನಾವಣಾಧಿಕಾರಿ ಅದರ ಅನ್ನೋದು ಬಹಿರಂಗ ಪಡಿಸ್ರಿ ನೀವು. ನಾವು ನಿಮಗ ಫೋನ್ಯಾಗ ಮಾತಾಡಿವಿ, ನೀವು ಸರಿಯಾಗಿ ರೆಸ್ಪಾನ್ಸ್ ಮಾಡಂಗಿಲ್ಲ. ಯಾರು ರಾಜ್ಯ ಅಧ್ಯಕ್ಷರಾಗ್ಲಿ ಕಾರ್ಯದರ್ಶಿಗಳಾಗ್ಲಿ ಅದಕ್ಕೆ ಇದಕ್ಕೆ ಆಕ್ಷನ್ ಆಗ್ಬೇಕು. ಜಯಶ್ರೀ ಬೆಣ್ಣಿ, ಬಿಜಾಪುರ.